ಮಾವಿನ ಹಣ್ಣಿನ ಪ್ರಸಿದ್ಧ ಹೆಸರು ಪಡೆದ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ರೈತಾಪಿ ಜನರಿಗೆ ಜನರ ವಿಶ್ವಾಸ ಗಳಿಸಿದ ನಾಯಕರು ಹಾಗೂ ನೂತನ ಅಧ್ಯಕ್ಷರು ನಾಗದೇನಹಳ್ಳಿ ಸೀತಾರಾಮರೆಡ್ಡಿರವರು ಎಲ್ಲರಿಗೂ ಮೊಟ್ಟಮೊದಲ ಬಾರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಶ್ರೀ ಭೈರವೇಶ್ವರ ಮಾವು ಬೆಳೆಗಾರರ ಸಂಘದ ವತಿಯಿಂದ ಗೌರವಾನ್ವಿತ ಎಲ್ಲ ರೈತಾಪಿ ಜನರಿಗೆ ನೇರವಾಗಿ ಮಾವು ಖರೀದಿಸಲು ಮಾರಾಟ ಕೇಂದ್ರವನ್ನು ಈಗಾಗಲೇ ಸುಮಾರು 11 ವರ್ಷಗಳಿಂದ ಎಲ್ಲರ ಸಹಕಾರದೊಂದಿಗೆ ನಡೆಸಿಕೊಂಡು ಬಂದಿರುವ ನಿಮ್ಮೆಲ್ಲರ ಸದಾ ಸಹಕಾರ ಸಿಗಲಿದೆ ಹಾಗೂ ಈ ಸಂಸ್ಥೆಯ ಸುಮಾರು ವರ್ಷಗಳ ಅಧ್ಯಕ್ಷರಾಗಿದ್ದ ನಾರಾಯಣಸ್ವಾಮಿರವರು ಈ ದಿನ ನಿವೃತ್ತಿ ಹೊಂದಿ ಅವರ ಅಧಿಕಾರದ ಅವಧಿಯಲ್ಲಿ ಮಾಡಿರುವ ಘನತೆ ಗೌರವಕ್ಕೆ ಸನ್ಮಾನ ಕಾರ್ಯಕ್ರಮ ಮತ್ತು ನಿರ್ದೇಶಕರು ಕೆಎಚ್ ಸಂಪತ್ ಕುಮಾರ್ ಅವರಿಗೆ ಅಭಿನಂದನೆಗಳು ತಿಳಿಸುತ್ತಾ ಮಾವು ಬೆಳೆಗಾರರ ಸಂಘದ ಸಕ್ರಿಯ ಖಜಾನ್ಸಿ ಬೈರೇಗೌಡರವರು ನಾರಾಯಣಸ್ವಾಮಿರವರು ನಿವೃತ್ತಿ ಪಡೆದು ಸಭೆಯ ನಿರ್ದೇಶಕರಾದ ಕೆಟಿ ಜಯಣ್ಣ ಕೆಎಚ್ ಸಂಪತ್ ಕುಮಾರ್ ಕಾರ್ಯದರ್ಶಿ ರಾಮಚಂದ್ರಪ್ಪ ಸಂಘದ ಎಲ್ಲ ಗೌರವಾನ್ವಿತ ನಿರ್ದೇಶಕರು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಗೌರವಾನ್ವಿತ ಮಾವು ಬೆಳೆಗಾರರ ಸಂಘದ ನೂತನ ಅಧ್ಯಕ್ಷರು ನಾಗದೇನಹಳ್ಳಿ ಸೀತಾರಾಮರೆಡ್ಡಿರವರು ಮಾತನಾಡಿ, ಈ ಸಂಘದ ಹಿರಿಯರು 8 ವರ್ಷಗಳ ಸೇವೆ ಸಲ್ಲಿಸುವ ಧನ್ಯವಾದಗಳು ತಿಳಿಸುತ್ತಾ ತಾಲೂಕಿನ ಸಮಸ್ತ ರೈತಾಪಿ ಜನರಿಗೆ ನೇರವಾಗಿ ಸಹಕಾರ ಬೇಕು. ಇನ್ನು ಮುಂದೆ ಕಾಲದಂತೆ ಬದಲಾವಣೆಗೆ ಸದಾ ಸಿದ್ಧವಾಗಿಯೇ ಹಗಲು ರಾತ್ರಿ ರೈತರ ಪರವಾಗಿ ದುಡಿಯುತ್ತೇವೆ. ಅವರ ಸಂಕಷ್ಟಕ್ಕೆ ನಮ್ಮ ಸಂಸ್ಥೆಯ ಸೇವೆ ಸದಾ ಸಿದ್ಧವಾಗಿರುತ್ತದೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಂಪತ್ ಕುಮಾರ್ ಅವರು ಮಾತನಾಡಿ, ನಿವೃತ್ತಿಯಾದ ನಾರಾಯಣಸ್ವಾಮಿರವರ ಸ್ಥಾನಕ್ಕೆ ನೂತನ ಅಧ್ಯಕ್ಷರು ಸೀತಾರಾಮರೆಡ್ಡಿರವರು ಆಯ್ಕೆ ಮಾಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಸುಸೂತ್ರವಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ಸಲಹೆಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾವು ಬೆಳೆಗಾರರ ಸಭೆಗೆ ಬಂದಿರುವ ಎಲ್ಲ ಗೌರವಾನ್ವಿತ ಸಂಘದ ಸದಸ್ಯರು ಹಾಗೂ ಕಮಿಟಿ ಎಲ್ಲ ಪದಾಧಿಕಾರಿ ತಾಲೂಕು ಸಮಸ್ತ ರೈತಾಪಿ ಜನರಿಗೆ ನೂತನ ಅಧ್ಯಕ್ಷರು ನಾಗದೇನಹಳ್ಳಿ ಸೀತಾರಾಮರೆಡ್ಡಿರವರು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಸುಮ್ಮನೆ ಆ ಖರ್ಚಿಗೂ ವೆಚ್ಚಗೂ ಅಂತ ಟನ್ಗೆ ಒಂದು 200-300 ರೂಪಾಯಿ ತಗೊಳ್ತಾ ಇದ್ವಿ. ಅಷ್ಟು ಬಿಟ್ಟರೆ ನಾವು ಕಮಿಷನ್ ಏನು ತಗೊಳ್ತಾ ಇಲ್ಲ. ಇದೆಲ್ಲರೂ ಸಹಕಾರ, ನಮ್ಮ ರೈತರ ಸಹಕಾರ. ಆದರೂ ಕೂಡ ನಾವು ಇನ್ನು ಮುಂದೆ ಕೂಡ ಹೆಂಗೆ ನಡೆಸ್ಕೊಂಡು ಹೋಗ್ತೀವಿ. ಇದಕ್ಕಿನ್ನ ಕಾಲ ಸ್ವಲ್ಪ ಬದಲಾವಣೆ ಆಗ್ತಾಯಿದೆ. ನಾವು ಬದಲಾಯಿಸ್ಕೊಂಡು ಏನು ಮಾಡಬೇಕಂತ ಮುಂದಿನ ಯೋಚನೆ ಮಾಡಿ ಈಗ ನಡೆಸ್ಕೊಂಡು ಹೋಗೋಕ್ಕೆ ನಾವೆಲ್ಲ ತಯಾರಾಗ್ತಾ ಇದ್ದೀವಿ. ಸಂಘದ ವತಿಯಿಂದ ಹಿರಿಯರು ಆಗಿರ್ತಕ್ಕಂಥ ಶ್ರೀನಿವಾಸ ಗೌಡರು 2011ರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಅವರಿಗೆ ಈಗ ನಿವೃತ್ತಿಯನ್ನು ಕೊಡಬೇಕಾಗಿ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡು ಭೈರೇಶ್ವರ ಸಹಕಾರ ಸಂಘದಿಂದ ಅವರಲ್ಲಿ ಸನ್ಮಾನವನ್ನು ಕೊಡ್ತಾ ಇದ್ವಿ. ಹಾಗೆ ನಮ್ಮ ಅಧ್ಯಕ್ಷರಾದಂತಹ ಶ್ರೀನಿವಾಸ ನಾರಾಯಣಸ್ವಾಮಿ ಅವರು 8 ವರ್ಷದಿಂದ ಅಧ್ಯಕ್ಷ ಸ್ಥಾನದಲ್ಲಿ ನಮ್ಮ ಸಂಘವನ್ನು ಉನ್ನತ ಸ್ಥಿತಿಗೆ ತಂದುಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಸುಮಾರು 1000 ರೈತ ಬಾಂಧವರಿಂದ ಅವ್ರಿಗೂ ಒಂದು ಸನ್ಮಾನವನ್ನು ಕೊಟ್ಟು ಈ ಸಭೆಯನ್ನು ಇದು ಮಾಡ್ತಾಯಿದ್ವಿ. ಹಾಗೆ ಮುಂದೆ ಅವರ ಆಶೀರ್ವಾದ ಇರಬೇಕು. ಅವ್ರ ಮುಖಾಂತರ ಈಗ ಬಂದಿರೋಂಥ ಅಧ್ಯಕ್ಷರಾದಂಥ ನಮ್ಮ ಸೀತಾರಾಮರೆಡ್ಡಿ ಅವರಿಗೆ ಒಂದು ಗೈಡೆನ್ಸ್ ಕೊಟ್ಟು ಇದೇ ಥರ ನಡೆಸ್ಕೊಂಡು ಒಂದು ವಾಗ್ದಾನವನ್ನು ಅವ್ರ ಮುಖಾಂತರ ಅವ್ರು ಕೊಡಿಸಿ ಸಂಘವನ್ನು ಮುಂದೆ ನಡೆಸ್ಕೊಂಡು ಹೋಗೋ ಥರ ಮಾಡ್ತಾಯಿದ್ವಿ. ಸಂಘದ ಒಂದು ಅಧ್ಯಕ್ಷರಾಗಿ ನಾರಾಯಣಸ್ವಾಮಿರವರು 8 ವರ್ಷದಿಂದ ಸೇವೆ ಸಲ್ಲಿಸಿದರು. ಅವರು ಇವತ್ತು ನಿವೃತ್ತರಾಗ್ತಾ ಇದ್ದಾರೆ. ಅವರ ಸ್ಥಾನಕ್ಕೆ ನಾವು ಹಿರಿಯರಾದಂಥ ಸೀತಾರಾಮರೆಡ್ಡಿಯವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ. ಅವರು ಸಂಘವನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಅವ್ರು 4 ಮಾತಾಡಬೇಕಂತ ಕೊಡ್ತಾರೆ. ಟನ್ನಷ್ಟು ಮಾವನ್ನು ಖರೀದಿ ಮಾಡಿದ್ದೀವಿ. ಅದೇ ರೀತಿ ಏನೇ ಒಂದು ಕುಂದುಕೊರತೆ ಇಲ್ಲದೆ ಒಂದು ಹಣದ ವ್ಯವಸ್ಥೆ ಆಗ್ಬೋದು, ಇಲ್ಲ ಹಣ್ಣುಗಳನ್ನು ಕೊಯ್ಲು ಎಲ್ಲ ರೀತಿಯ ತರಬೇತಿಯನ್ನು ಕೊಟ್ಟು ಈಗ ಅದೇ ರೀತಿ ಹೋದ ವರ್ಷ ಅದೇ ರೀತಿ ಈ ವರ್ಷನೂ ಅದೇ ಥರ ಮಾಡಬೇಕಂತ ನಾವು ಮುಂದೆ ಹೊರಟಿದ್ದೀವಿ. ನಿಮ್ಮೆಲ್ಲ ಆಶೀರ್ವಾದ ನಮಗೆ ಬೇಕು.